ಉವಾಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಶ್ಯ ಸ್ವದೇಶೋ ಭುವತತ್ತಯಂ. ಇಡೀ ಭೂಮಿಯ ಮೇಲಿರುವ ಸಕಲ ಜೀವಿಗಳಿಗೂ ಬ್ರಹ್ಮಾಂಡಕ್ಕೂ ತಂದೆ ತಾಯಿ ಶಿವ ಪಾರ್ವತಿ. ಅವರಿಗೆ ಇರೋ ಇಬ್ಬರ ಮಕ್ಕಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ಲವಾ? ಕೆಲವು ಪುರಾಣ ಕಥೆಗಳಲ್ಲಿ ಕಾರ್ತಿಕೇಯ ಅಥವಾ ಷಣ್ಮುಖನನ್ನ ಅಣ್ಣ ಅಥವಾ ದೊಡ್ಡೋನು ಅಂತ ಕರೆದರೆ, ಇನ್ನು ಕೆಲವು ಕಥೆಗಳಲ್ಲಿ ಗಣೇಶನನ್ನ ದೊಡ್ಡವನು ಅಂತ ಹೇಳಲಾಗತ್ತೆ. ಅದೇನೇ ಇರ್ಲಿ, ಕಾರ್ತಿಕೇಯ ಮತ್ತು ಗಣೇಶ ಇವರಿಬ್ಬರು ಶಿವ ಪಾರ್ವತಿಯ ಮಕ್ಕಳು ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯ. ಆದ್ರೆ ಶಿವ ಪಾರ್ವತಿಗೆ ಷಣ್ಮುಖ ಮತ್ತು ಗಣೇಶನ ಹೊರತುಪಡಿಸಿ ಇನ್ನೂ ಒಬ್ಳು ಮಗಳಿರ್ತಾಳೆ. ಹೌದು, ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾನು ಶಿವ ಪಾರ್ವತಿಯ ಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಿಗೆ ಏನವಳ ಹೆಸರು ಅಂತ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಪಾರ್ವಣ ನಂದ. ಷಣ್ಮುಖ ಹುಟ್ಟಿ ಅವನು ಬೆಳೆದು ದೊಡ್ಡವನಾದ್ಮೇಲೆ ರಾಕ್ಷಸರ ಸಂಹಾರ ಮಾಡಲು ಕೈಲಾಸವನ್ನು ಬಿಟ್ಟು ಹೋಗ್ತಾನೆ. ಹಾಗೆ ಶಿವನು ಕೂಡ ಆಗಾಗ ಕೈಲಾಸವನ್ನ ತೊರೆದು ಅಸುರರ ಸಂಹಾರಕ್ಕೆ ಹೋಗಿ ಬರ್ತಾ ಇರ್ತಾರೆ. ಇದರಿಂದ ಪಾರ್ವತಿ ದೇವಿಗೆ ಆಗಾಗ ಒಂಟಿತನ ಕಾದುಕ್ಕೆ ಶುರುವಾಗತ್ತೆ. ಹೀಗೆ ನಡೀತಾ ಇರುವಾಗ ಒಂದು ದಿನ ಪಾರ್ವತಿ ದೇವಿಯು ಲೋಕದಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ. ಆಗ ಶಿವನು ದೇವಿಯನ್ನ ನಂದನವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಲುಪಿದ ನಂತರ ಆ ಪ್ಲೇಸ್ ನ ಬ್ಯೂಟಿಗೆ ಪಾರ್ವತಿ ದೇವಿ ಮಾರು ಹೋಗ್ತಾಳೆ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಯೋಚಿಸ್ತಾ ಆರಾಮದಾಯಕವಾದ ಒಂದು ಪ್ಲೇಸ್ ಅನ್ನ ಹುಡುಕ್ತಾ ಇರುವಾಗ ಕಲ್ಪವೃಕ್ಷ ಎದುರಾಗುತ್ತೆ. ಕಲ್ಪವೃಕ್ಷವು ಆರಾಧಕನ ಎಲ್ಲ ಆಸೆಗಳನ್ನ ಈಡೇರಿಸುವಂತ ಅತ್ಯಂತ ಪವಿತ್ರ ಮರ ಆಗಿರುತ್ತೆ. ಪಾರ್ವತಿ ದೇವಿ ಆ ಮರನ ತುಂಬಾ ಇಷ್ಟಪಡ್ತಾಳೆ ಮತ್ತು ಶಿವನ ಅನುಮತಿಯೊಂದಿಗೆ ತನ್ನ ಪವಿತ್ರ ವಾಸಸ್ಥಳಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಕಲ್ಪವೃಕ್ಷವನ್ನ ಸ್ಥಾಪಿಸ್ತಾಳೆ. ಒಂದು ದಿನ ಭಗವಾನ್ ಶಿವ ಕೈಲಾಸದಲ್ಲಿ ಇಲ್ಲದ ಸಮಯದಲ್ಲಿ ಪಾರ್ವತಿ ದೇವಿ ಏಕಾಂಗಿತನನ್ನ ಅನುಭವಿಸ್ತಾಳೆ. ತಕ್ಷಣ ಅವಳಿಗೆ ಒಂದು ಉಪಾಯ ಹೊಳೆಯುತ್ತೆ. ಕಲ್ಪವೃಕ್ಷ ಮರದ ಹತ್ತಿರ ಹೋಗಿ ಮಣ್ಣಿನಿಂದ ಒಂದು ಸುಂದರವಾದ ಹೆಣ್ಣು ಮಗುವಿನ ಆಕೃತಿಯನ್ನ ಮಾಡ್ತಾಳೆ. ಆ ಆಕೃತಿ ಜೀವ ಬರುವಂತೆ ಮಾಡುವಂತ ಮರದ ಬಳಿ ಕೇಳ್ತಾಳೆ. ಆಗ ಕಲ್ಪವೃಕ್ಷ ಪಾರ್ವತಿಯ ಆಸೆಯನ್ನ ಅರ್ಥ ಮಾಡಿಕೊಂಡು ಆ ಮಣ್ಣಿನ ಮಗುವಿನ ಆಕೃತಿಗೆ ಜೀವವನ್ನ ಕೊಡುತ್ತೆ. ಆ ಮಗುವೆ ಅಶೋಕ ಸುಂದರಿ. ತಾಯಿ ಪಾರ್ವತಿ ದೇವಿಯಷ್ಟೇ ಅಪ್ರತಿಮ ಸುಂದರಿ ಆಗಿರುತ್ತೇರಿಂದ ಮತ್ತು ತನ್ನ ತಾಯಿಯ ಶೋಕವನ್ನ ನಿವಾರಣೆ ಮಾಡುವ ಸಲುವಾಗಿ ಜನಿಸಿದ್ದರಿಂದ ಆ ಮಗುವಿಗೆ ಅಶೋಕ ಸುಂದರಿ ಅಂತ ಹೆಸರಿಡಲಾಗತ್ತೆ. ಅಷ್ಟೇ ಅಲ್ಲ, ಅವಳು ಅತಿಲೋಕ ಸುಂದರ ಮಗುವಾಗಿದ್ಲು. ಅವಳನ್ನ ಬಾಳ ತ್ರಿಪುರ ಸುಂದರಿ ಅಂತಾನೂ ಕರೀತಾರೆ. ಅಶೋಕ ಸುಂದರಿ ತನ್ನ ಮುಂದಿನ ಭವಿಷ್ಯವನ್ನ ತಿಳಿದುಕೊಳ್ಳಬಹುದಾದ ವರವನ್ನ ಪಡೆದಿರ್ತಾಳೆ. ತನ್ನ ತಾಯಿ ಪಾರ್ವತಿ ದೇವಿಯಿಂದ ಇಂದ್ರನಂತೆ ಪ್ರಬಲ ರಾಜನನ್ನ ವಿವಾಹವಾಗಲಿ ಅಂತ ಆಶೀರ್ವಾದನೂ ಕೂಡ ಅವಳು ಪಡೆದಿರ್ತಾಳೆ. ನಂತರ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಪ್ರಖ್ಯಾತ ರಾಜ ನಹುಷನನ್ನ ಮದುವೆ ಆಗ್ತಾಳೆ ಮತ್ತು ಯಯಾತಿ ಅನ್ನೋ ಮಗ ಹಾಗೂ 100 ಸುಂದರ ಹೆಣ್ಣು ಮಕ್ಕಳನ್ನ ಪಡಿತಾಳೆ. ಇದೇ ಶಿವ ಪಾರ್ವತಿಯ ಮಗಳ ಕತೆ. ಅಶೋಕ ಸುಂದರಿಯ ಇನ್ನಷ್ಟು ಕತೆಗಳನ್ನ ನಾನು ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಟಿಲ್ ಟೈಮ್ ಬಾಯ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನ ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.